ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಸೋಲೆನಾಯ್ಡ್ ಅಂದರೆ ತಂತಿಯ ಸುರುಳಿಯಲ್ಲಿರ್ತಕ್ಕಂತಹ ಕಾಂತೀಯ ಬಲರೇಖೆಗಳ ಜೋಡಣೆ ಹೇಗಿರ್ತವೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಗಾಜಿನ ಹಲಗೆಗೆ ರಂಧ್ರಗಳನ್ನು ಮಾಡಿ ಅದರಲ್ಲಿ ನಾವು ತಂತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿದ್ದೇವೆ. ನಂತರ ಇದರಲ್ಲಿ ವಿದ್ಯುತ್ತು ಹರಿಯದೇ ಇದ್ದಾಗ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಒಂದು ಕಬ್ಬಿಣದ ಚೂರುಗಳನ್ನು ಹಾಕ್ತಾ ಇದ್ದೇವೆ. ವಿದ್ಯುತ್ ಇಲ್ಲದಿದ್ದಾಗ ಈ ಕಬ್ಬಿಣದ ಚೂರುಗಳು ಯಾವುದೇ ನಿರ್ದಿಷ್ಟ ದಿಕ್ಕಿಲ್ಲದೆ ಅವು ಹರಡಿಕೊಂಡಿರ್ತವೆ. ಯಾವಾಗ ನಾವು ವಿದ್ಯುತ್ತನ್ನು ಹರಿಸ್ತೇವೋ ಆ ಒಂದು ಗಾಜಿನ ಒಂದು ಹಲಗೆಯನ್ನು ನಿಧಾನವಾಗಿ ನಾವು ಅಲುಗಾಡಿಸಿದಾಗ ಅವು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಜೋಡಣೆ ಆಗೋದನ್ನು ನೀವು ಮುಂದೆ ನೋಡ್ತೀರಿ. ಇದನ್ನು ನಾವು ಯಾಕಾಗಿ ಕಲಿಬೇಕು ಅಂದರೆ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ಫ್ಯಾನ್ಗಳು, ಮಿಕ್ಸಿ ಮತ್ತೇನಪ್ಪ ಅಂದರೆ ಈ ಒಂದು ಬಟ್ಟೆ ಒಗಿತಕ್ಕಂತಹ ಆ ಒಂದು ವಾಷಿಂಗ್ ಮಿಷಿನ್ ಪ್ರತಿಯೊಂದರಲ್ಲೂ ಕೂಡ ಏನಿರುತ್ತೆ ಒಂದು ಮೋಟರ್ ಇರುತ್ತೆ. ಆ ಮೋಟರ್ನಲ್ಲಿ ತಂತಿಯ ಸುರುಳು ಇರುತ್ತೆ. ನೀವು ನೋಡಬಹುದು ಗಾಜಿನ ಹಲಗೆಯನ್ನು ನಿಧಾನವಾಗಿ ನಾವು ತಟ್ಟಿದಾಗ ಆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು, ಯಾವ ರೀತಿ ಒಂದು ಕಾಂತೀಯ ಬಲರೇಖೆಗಳು ಜೋಡಣೆ ಆಗಿರ್ತವೆ ಅನ್ನೋದನ್ನು ನೀವು ನೋಡ್ತಾ ಇದ್ದರೆ ಆ ದಿಕ್ಕಿಗೆ, ಕರೆಂಟಿನ ದಿಕ್ಕಿಗೆ ಅನುಗುಣವಾಗಿ ಈ ಒಂದು ಜೋಡಣೆ ಇರುತ್ತೆ. ಇದರಿಂದ ನಮ್ಮ ಫ್ಯಾನಿನಲ್ಲಿ ಚಕ್ರ ಯಾವ ರೀತಿಯಾಗಿ ನಡುವಿರ್ತಕ್ಕಂಥ ಆರ್ಮೇಚರ್ ಯಾವ ದಿಕ್ಕಿನಲ್ಲಿ ಸುತ್ತುತ್ತೆ ಅನ್ನೋದನ್ನು ನಾವು ಕಂಡುಹಿಡಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಇದನ್ನು ನಾವು ಯಾಕೆ ಸ್ಟಡಿ ಮಾಡಬೇಕಂದ್ರೆ ನಾವು ರೊಟೇಟ್ ಆಗ್ತಕ್ಕಂಥ ಅಂದರೆ ತಿರುಗ್ತಕ್ಕಂಥ ಪ್ರತಿಯೊಂದು ಕೂಡ ವಿದ್ಯುತ್ ಉಪಕರಣಗಳಲ್ಲಿ ಈ ಒಂದು ತಂತಿಯ ಸುರುಳಿ ಇದ್ದೇ ಇರುತ್ತೆ. ಈ ತಂತಿಯ ಸುರುಳಿಯನ್ನು ನಾವು ಸೋಲೆನಾಯ್ಡ್ ಅಂತ ಕರಿತೇವೆ. ಈವನ್ ಏನಪ್ಪ ಅಂದರೆ ಈ ಒಂದು ವೆಲ್ಡಿಂಗ್ ಮಷೀನಲ್ಲಿ ಕೂಡ, ಟ್ರಾನ್ಸ್ಫಾರ್ಮರಲ್ಲಿ ಕೂಡ ಈ ಒಂದು ತಂತಿಯ ಸುರುಳಿ ಅಥವಾ ಸೋಲೆನಾಯ್ಡ್ ಇದ್ದೇ ಇರುತ್ತೆ.